ಮೂಲಭೂತ ಸೌಕರ್ಯಗಳನ್ನು ಒದಗಿಸಿದ ಪುರಸಭೆಗೆ ಮಾನ್ಯರೇ, ವಿಷಯ ಪಾವಗಡ ನಗರ ವ್ಯಾಪ್ತಿಯ ಪುರಸಭೆ 23 ವಾರ್ಡ್ಗಳಲ್ಲಿ ಮೂಲಭೂತ ಸೌಕರ್ಯಗಳನ್ನು ಒದಗಿಸಿಕೊಡುವ ಬಗ್ಗೆ ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ಪಾವಗಡ ಜಾತ್ಯತೀತ ಜನತಾದಳ ಪಾವಗಡ ತಾಲೂಕು ಹಾಗೂ ನಗರ ಘಟಕದ ವತಿಯಿಂದ ತಮ್ಮಲ್ಲಿ ಕೇಳಿಕೊಳ್ಳುವುದೇನೆಂದರೆ ಪಾವಗಡ ಪುರಸಭೆ ವ್ಯಾಪ್ತಿಗೆ ಸೇರಿದ ನಗರದ ಸಾರ್ವಜನಿಕರಿಗೆ ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಕ್ರಮ ಸಂಖ್ಯೆ 1 ಪಾವಗಡ ಪಟ್ಟಣದ ಹಳೆ ಊರಿನಲ್ಲಿ ಸುಮಾರು 10 ದಿನಗಳಾದರೂ ಅಲ್ಲಿನ ಸಾರ್ವಜನಿಕರಿಗೆ ಕುಡಿಯುವ ನೀರು ಅಭಾವ ಹೆಚ್ಚಿದ್ದು ಪೂರೈಸಿರುವುದರಿಂದ ಆದ್ದರಿಂದ ವಾರಕ್ಕೆ 2 ಬಾರಿ ನೀರು ಪೂರೈಸುವುದು. ಎರಡನೇದು, ಪಾವಗಡ ಪಟ್ಟಣದ 23 ವಾರ್ಡ್ಗಳಲ್ಲಿ ಜೆಜೆಎಂ ನೀರಿನ ಪೈಪ್ಲೈನ್ ಕಾಮಗಾರಿ ಮಾಡಿ ರಸ್ತೆಗಳು ಸಂಪೂರ್ಣವಾಗಿ ಹಾಳಾಗಿದ್ದು ತಕ್ಷಣಕ್ಕೆ ರಸ್ತೆಗಳನ್ನು ಸರಿಪಡಿಸುವುದು. ಕಾಲಮ್ ನಂಬರ್ 3, ಪಾವಗಡ ಪಟ್ಟಣದ 4 ಮುಖ್ಯ ರಸ್ತೆಗಳಲ್ಲಿ ಬೀದಿ ದೀಪಗಳು ರಾತ್ರಿ ಸಮಯದಲ್ಲಿ ಸರಿಯಾಗಿ ಹತ್ತುಕೊಳ್ಳುವುದಿಲ್ಲ ಹಾಗೂ ರಾತ್ರಿ ವೇಳೆ ಸಂಚಾರ ವಾಹನದಾರರಿಗೆ ತುಂಬ ತೊಂದರೆಯಾಗುತ್ತಿದ್ದು ಬೀದಿ ದೀಪಗಳನ್ನು ಕೂಡಲೇ ಸರಿಪಡಿಸುವುದು. 4ನೇ ಕಾಲಮ್, ಪಾವಗಡ ಪಟ್ಟಣದ ಆಫ್ ಬಂಡೆ ಮತ್ತು ಕನಮಂಚೇರು ನಿವಾಸಿಗಳಿಗೆ ಬಂಡೆ ಮೇಲೆ ವಾಸವಾಗಿರುತ್ತಾರೆ. ಈ ಬಡಾವಣೆಗಳಿಗೆ ನಿವಾಸಿಗಳಿಗೆ ಯಾವುದೇ ರೀತಿಯ ಮೂಲ ಸೌಕರ್ಯಗಳು ಸಿಗುತ್ತಿಲ್ಲ ಹಾಗೂ ನೀರು ಸೌಲಭ್ಯವಂತೂ ಇರುವುದೇ ಇಲ್ಲ. ಆದ್ದರಿಂದ ಈ 2 ಬಡಾವಣೆಗಳಿಗೆ ಟ್ಯಾಂಕರ್ಗಳ ಮೂಲಕ ನೀರು ಸರಬರಾಜು ಮಾಡುವುದು. 5ನೇ ಕಾಲಮ್, ಪಾವಗಡ ಪಟ್ಟಣದ ಸಿರಾ ರಸ್ತೆಯ ನಾಗರಕಟ್ಟೆಯಿಂದ ಶಿರಡಿ ಸಾಯಿಬಾಬಾ ದೇವಸ್ಥಾನದವರೆಗೆ ಬೀದಿ ದೀಪಗಳನ್ನು ಕೂಡಲೇ ಅಳವಡಿಸುವುದು. 6ನೇದು, ಪಾವಗಡ ಪಟ್ಟಣದ ಕುಮಾರಸ್ವಾಮಿ ಬಡಾವಣೆಯ ಹೆಸರು ಮರಣಾಂತರ ನಿರ್ಧಾರವನ್ನು ಪುರಸಭೆ ಸಾಮಾನ್ಯ ಸಭೆಯಲ್ಲಿ ಮಂಡಿಸದೆ ಕೈಬಿಡಬೇಕು. ಈ ಎಲ್ಲ ಬೇಡಿಕೆಗಳನ್ನು ಕೂಡಲೇ ತಾವುಗಳು ಈಡೇರಿಸಬೇಕೆಂದು ತಮ್ಮಲ್ಲಿ ಮನವಿ ಮಾಡಿಕೊಳ್ಳುತ್ತೇವೆ. ತಪ್ಪಿದ್ದಲ್ಲಿ ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟ ಮಾಡುತ್ತೇವೆ ಎಂದು ತಮ್ಮ ಗಮನಕ್ಕೆ ತರಲು ಬಯಸುತ್ತೇವೆ.